ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮಗೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ನೇಮಕಾತಿ ಅಧಿಸೂಚನೆ ಹೊರಡಿಸಿತ್ತು. ಹಲವಾರು ಗೊಂದಲಗಳು, ಸಮಸ್ಯೆಗಳಿದ್ದು ತಮ್ಮ ಎಲ್ಲ ಗೊಂದಲಗಳಿಗೆ ಸರಿಯಾದ ವಿವರಣೆಯನ್ನು ನೀಡುವಂತಹ ಸಮಯ. ಮೊದಲನೆಯ ಪ್ರಶ್ನೆ, GPSTR ಹುದ್ದೆಗಳಿಗೆ 2-3 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಪ್ರಶ್ನೆಗಳನ್ನು ಕೇಳಿದರೆ, ಮತ್ತು ಅದೇ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥವ್ರು ಒಂದೇ ಕೇಡರಾಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಲು ಯಾಕೆ ಅರ್ಹರಲ್ಲ, ಮತ್ತು ಅರ್ಹರಾಗಬೇಕು ಅಂದರೆ ಏನು ಮಾಡಬೇಕು, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ. ಹಾಗಾದರೆ ಪರಿಹಾರ ಏನು ಎಂಬ ವಿಚಾರವನ್ನು ಕುರಿತು ತಿಳಿಸೋಣ. ಎರಡನೆಯ ಪ್ರಶ್ನೆ. ಮೂರನೇ ಪ್ರಶ್ನೆ, ಸಿಂಧುತ್ವ ಸಂಬಂಧಪಟ್ಟಂತೆ ಎಲ್ಲರೂ ಸಿಂಧುತ್ವ ಮಾಡಿಸ್ಬೇಕಾ. ನಾಲ್ಕನೇ ಪ್ರಶ್ನೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ. ನೆಕ್ಸ್ಟು ಮೀಸಲಾತಿ ಜಾತಿ ಸಂಬಂಧಪಟ್ಟಂತೆ ಸೇವಾನಿರತ ಅಭ್ಯರ್ಥಿಗಳದ್ದಾಯಿತು. ಇಷ್ಟು ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡೋಣ. ಇದೀಗ ಮೊದಲನೆಯ ಪ್ರಶ್ನೆ ಏನು ಅಂದರೆ, ಸುಳ್ಳು ದಾಖಲಾತಿ ಕಂಡು ಬಂದಂಥ ಸಂದರ್ಭಗಳಲ್ಲಿ ಅವರ ಅವಕಾಶನ ಕಿತ್ತಾಕ್ತಾರೆ. ಆದರೆ ಎಲ್ಲ ಅಭ್ಯರ್ಥಿಗಳು ಕ್ಯಾಟಗರಿ ಕ್ಲೈಮ್ ಮಾಡಿರ್ತಕ್ಕಂಥವ್ರು GML ಸೆಲೆಕ್ಷನ್ ಆದ್ರೂ ಕೂಡ ಅವರು ಸಿಂಧುತ್ವ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕಾಗತ್ತೆ. ಹಾಗಾಗಿ ಈಗಲೇ ತಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಬರುತ್ತೆ ಅನ್ನೋದಾದರೆ ಸಿಂಧುತ್ವಕ್ಕೊಳಪಡುತ್ತೆ. ಸುಮ್ಮನೆ ಗಾಳೀಲಿ ಗುಂಡು ಹೊಡಿಯೋಕ್ಕಾಗಲ್ಲ. ಮತ್ತು ನಂದು ಕ್ಯಾಸ್ಟ್ ಕ್ಲೈಮ್ ಮಾಡಿಬಿಟ್ಟು GML ಸೆಲೆಕ್ಟ್ ಆಗ್ತೀನಿ, ಅಕಸ್ಮಾತ್ ಮಿಸ್ ಏನಾದರೆ ಕ್ಯಾಸ್ಟ್ ಆದರೆ ನೋಡ್ಕೊಳ್ಳೋಣ ಅನ್ನೋ ರೀತಿ ಇದ್ದರೆ, ಅಥವಾ ಗಂಡ ಮತ್ತು ತಂದೆ ಆದಾಯ ಪ್ರಮಾಣ ಪತ್ರ ಇದ್ದಂಥವ್ರು ಕ್ಯಾಸ್ಟ್ ಮೇಲೆ ಇದು ಮಾಡಿದ್ರೆ ನನಗೆ ಅಪ್ಲಿಕೇಶನ್ನಲ್ಲಿ ಅವಕಾಶ ಸಿಗುತ್ತೆ ಅನ್ನೋರಿದ್ರೆ ದಯವಿಟ್ಟು ಅದನ್ನು ಈಗಲೇ ತಲೆಯಿಂದ ತೆಗೆದುಹಾಕ್ಬಿಡಿ. ತಮ್ಮ ನೇರ ದಾಖಲಾತಿಗಳು ಏನಿದೆ ಅದಕ್ಕೆ ಇದು ಮಾಡಿ. ಪ್ರತಿಯೊಬ್ಬರು ಕೂಡ ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಒಂದು ವೇಳೆ ಅದೇನಾದ್ರು ಸುಳ್ಳಾಗಿದ್ದರೆ ಅದಕ್ಕೆ ನಿಮಗೆ ಕೇಸ್ ಬೀಳುವಂತಹ ಸಾಧ್ಯತೆ ಇರುತ್ತೆ. 10ನೇ ತಾರೀಕಿಂದ ಇದೊಂದು ಅರ್ಜಿ ಸಲ್ಲಿಕೆ ಆಗುತ್ತೆ. ಅದರ ಅರ್ಜಿ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ನಮ್ಮ ಗ್ರೂಪ್ಗಳಲ್ಲಿ ನೋಟಿಫಿಕೇಷನನ್ನು ಸೆಂಡ್ ಮಾಡಿದ್ವಿ. ಇದು ಮಾಡ್ಕೊಳ್ಳಿ. ಪ್ರತಿಯೊಂದು ಹುದ್ದೆಗೂ ಕೂಡ ನೀವು ಬೇರೆ ಬೇರೆ ರೀತಿಯಾದಂತಹ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರದ್ದೇ ಆದಂತಹ ಫೀಸನ್ನು ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ. ಇದೊಂದು ಪ್ರಶ್ನೆ. ಒಂದು ವೇಳೆ ನಿಮಗೆ ಗೊತ್ತಿಲ್ಲದೇ ಕಣ್ತಪ್ಪಿನೇನಾದರೆ ತಪ್ಪಾಗಿಬಿಟ್ಟಿದ್ರೆ, ಕೆಲವೊಂದು ವಿಚಾರಗಳು ಮಿಸ್ಸಾಗಿ ತಪ್ಪಾಗಿದ್ದರೆ, ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಈ ಥರದ್ದು, ಮತ್ತು ಅಂಕಗಳಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿದ್ದರೆ ಇದನ್ನು ಆಕ್ಷೇಪಣೆ ಸಲ್ಲಿಸಿದಾಗ ಅಥವಾ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಿದಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ಅದನ್ನು ಗುರುತು ಮಾಡಿ ಅದನ್ನು ಅರ್ಜಿ ಮೂಲ ದಾಖಲೆ ಅಥವಾ ಮಿಸ್ ಆಗಿ ಕುರಿತಂಥ ಮಾಹಿತಿಯನ್ನು ಪರಿಗಣಿಸೋದಿಲ್ಲ. ಮೂಲ ಅರ್ಜಿಯಲ್ಲಿ ದಾಖಲಿಸಿರುವ ಹಾಗೂ ಮೀಸಲಾತಿ ಪ್ರಮಾಣ ಪತ್ರಗಳ ಕುರಿತಾದ ಯಾವುದೇ ಮಾಹಿತಿಯನ್ನು ಪರಿಗಣಿಸೋದಿಲ್ಲ. ಅದು ಬಿಟ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಿದ್ದರೆ ಅದನ್ನು ಖಂಡಿತ ತಿದ್ದುಪಡಿ ಮಾಡಿಕೊಡಲಾಗುತ್ತೆ. ಯಾವಾಗ? ಅಂತಿಮ ಆಯ್ಕೆ ಪಟ್ಟಿ ಬಿಡೋಕ್ಕಿಂತ ಮುಂಚೆ ಅಲ್ಲ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಿರ್ತಾರೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕರೆದಂಥ ಟೈಮ್ಗಳಲ್ಲಿ ಇದನ್ನು ತಿದ್ದುಪಡಿ ಮಾಡಿಕೊಡ್ತಾರೆ. ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು GPT ಸೋಷಿಯಲ್ ಸಂಬಂಧಪಟ್ಟಂತೆ ಇದೊಂದು ಮ್ಯಾಟ್ರು. ಏನು ಮ್ಯಾಟ್ರು ಅಂದರೆ, GPTಗೆ ಈ ಬಾರಿ ಸೋಷಿಯಲ್ ಸೈನ್ಸ್ಗೆ ಕಾಮರ್ಸ್ ಟೀಚರ್ಗೆ ಅವಕಾಶವನ್ನು ನೀಡಲಾಗೈತೆ. ಕಾಮರ್ಸ್ ಅವರು ಕೂಡ ಈ ಬಾರಿ GPT ಸೋಷಿಯಲ್ ಸೈನ್ಸ್ ಟೀಚರ್ಗೆ ಅಪ್ಲೈ ಮಾಡ್ಬೋದು. ಈ ವಿಧಾನವನ್ನು ಕುರಿತು ಕೆಲವರು ಆಕ್ಷೇಪಣೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ BEd ಮಾಡಲು ಅವಕಾಶ ಕೊಟ್ಟಿದ್ದು ಕೇವಲ PUC ಲೆಕ್ಚರ್ಗೆ ಹೊರತು GPT ಇದಕ್ಕಲ್ಲ ಅಂತ. ಬಟ್ ಸರ್ಕಾರ ಏನು ಮಾಡಿತ್ತು ಅಂದರೆ TETಗೂ ಕೂಡ ಅವ್ರಿಗೆ ಅವಕಾಶವನ್ನು ಕೊಟ್ಟಿತ್ತು. ಆದರೆ ಇದುವರೆಗೂ ಕೂಡ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ, CET ಬರೆಯೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಈ ಬಾರಿ ಅವಕಾಶವನ್ನು ಕೊಟ್ಟಿದೆ. ಇದರಿಂದ ಪ್ರತಿವಾದಿಗಳ ವಾದ ಏನು ಅಂದರೆ, ಏನು ಕಾಮರ್ಸ್ ಓದಿರ್ತಾರೆ ಅವರು ಇತಿಹಾಸ ಓದಿರಲ್ಲ, ಭೂಗೋಳಶಾಸ್ತ್ರ ಓದಿರೋದಿಲ್ಲ, ರಾಜಕೀಯ ಶಾಸ್ತ್ರ ಓದಿರೋದಿಲ್ಲ, ಸಮಾಜಶಾಸ್ತ್ರವನ್ನು ಅವ್ರು ಓದೇ ಇಲ್ಲ. ಅವ್ರಿಗೆ ಇದನ್ನು ಅವಕಾಶ ಕೊಟ್ಟಾಗ ಏನಾಗುತ್ತೆ ಅಂದರೆ, ಪಾಠ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಾಗ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ, ಮತ್ತು ಅವ್ರಿಗೆ ಅದು ಈ ಒಂದು ನಿಯಮ ಸರಿ ಇಲ್ಲ ಎಂಬುದು ಅವರ ವಿಚಾರ. ಹಾಗಾಗಿ ಅವರು ಡಿಗ್ರಿನಲ್ಲಿ ಎಲ್ಲೂ ಓದಿರೋದಿಲ್ಲ ಎಂಬ ವಿಚಾರವನ್ನು ಎತ್ತಿದ್ದಾರೆ. ನೋಡೋಣ ಇದು ಏನಾಗುತ್ತೆ ಅಂತ. ಬಟ್ ಸರ್ಕಾರ ಅವ್ರಿಗೆ BEdಗೆ ಅವಕಾಶ ಕೊಟ್ಟಿತ್ತು, ಮತ್ತು TETಗೂ ಅವಕಾಶ ಕೊಟ್ಟಿತ್ತು. ಇದೀಗ ಅವ್ರಿಗೆ CETಗೂ ಕೂಡ ಅವಕಾಶವನ್ನು ಕೊಟ್ಟಿದೆ.
ನೆಕ್ಸ್ಟ್ ಇನ್ನೊಂದು ಸೇವಾನಿರತ ಅಭ್ಯರ್ಥಿಗಳು. ಇದು ವೆರಿ ಇಂಪಾರ್ಟೆಂಟು. ತುಂಬ ಜನ ಪ್ರಶ್ನೆಗಳನ್ನು ಇದ್ರ ಬಗ್ಗೆ ಕೇಳ್ತಾ ಇದ್ರಿ. ಅಭ್ಯರ್ಥಿಯು ಈಗಾಗಲೇ ಶಾಲಾ ಶೈಕ್ಷಣಿಕ ಇಲಾಖೆಯಲ್ಲಿ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥವ್ರು, ಸೇವಾನಿರತ ಶಿಕ್ಷಕರೊಬ್ಬರು ಯಾವ ವೃತ್ತದ ಹುದ್ದೆಯಲ್ಲಿ ಹೊಂದಿರುತ್ತಾರೋ ಅಂದರೆ GPT ಆಗಿದ್ದರೆ ಅಥವಾ PST ಆಗಿದ್ದರೆ ಅಥವಾ HSTR ಆಗಿದ್ದರೆ ಅವರು ಅದೇ ವೃತ್ತದ ಹುದ್ದೆಗೆ ಈ ವಿಶೇಷ ನಿಯಮಗಳಡಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುವುದಿಲ್ಲ ಎಂಬ ಮಾಹಿತಿಯನ್ನು ನೀಡಲಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ. ಓಕೆ, ಇದಕ್ಕೆ ನಿಮ್ಮ ಒಪಿನಿಯನ್ ಏನು ಸರ್, ಇದು ಕರೆಕ್ಟಾ ಸರ್ ಅಂತ ಕೇಳಿದ್ರೆ, ಈ ಥರ ಹಿಂದೆ ಏನಾರು ಆಗಿದೆಯಾ ಸರ್ ಅಂತ ಕೇಳ್ತಾ ಇದ್ರೆ, ಹಿಂದೆ ಏನಾರು ಆಗಿದೆ ಅಂದರೆ ಯು ಪಿ ಎಸ್ ಸಿನಲ್ಲಿ ಒಂದು ಬಾರಿ UPSC ಪರೀಕ್ಷೆನ ಕ್ಲಿಯರ್ ಮಾಡಿ ಅಪಾಯಿಂಟ್ ಆದಂತಹ ವ್ಯಕ್ತಿ ಮತ್ತೆ ಇನ್ನೊಂದ್ಸರಿ UPSC ಪರೀಕ್ಷೆ ಬರೀಬಹುದಾ ಅಂದರೆ ಬರೀಬಹುದು. ಹೇಗೆ ಅಂದರೆ ಅವನು ಇರ್ತಕ್ಕಂತಹ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿ ಆತ ಬರೆಯಬಹುದು. ಇದಕ್ಕೆ ಯಾರು ಕೂಡ ತಕರಾರು ಮಾಡಿಲ್ಲ ಮತ್ತು ಯಾರು ಕೂಡ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಲಿಲ್ಲ. ಯಾಕೆಂದರೆ ಯಾರು ಕೂಡ ವಾಪಸ್ ಬಂದು ರಾಜೀನಾಮೆ ಕೊಟ್ಟು ಯಾರು ಎಕ್ಸಾಮ್ ಬರೆಯೋಕ್ಕೆ ಹೋಗಲ್ಲ. ಮತ್ತು UPSC ಕ್ಲಿಯರ್ ಮಾಡಿದ್ರು ರಾಜೀನಾಮೆ ಕೊಟ್ಬಿಟ್ಟು ನೆಕ್ಸ್ಟ್ ಬರೆದ್ರೂ ಕೂಡ ಅವ್ರಿಗೆ ನೆಕ್ಸ್ಟ್ ಏನಾದ್ರು ಜಾಬ್ ಆದ್ರೂ ಕೂಡ ಆರಾಮಾಗಿರ್ತಾರೆ. ಹಾಗಾಗಿ ಇದನ್ನು ಆಕ್ಷೇಪಣೆ ಸಲ್ಲಿಸಲಿಲ್ಲ. ಇನ್ನೊಂದು ಉದಾಹರಣೆ ಏನು ಅಂದರೆ, ನಿಮಗೆ ಸಿಂಪಲ್ ಅರ್ಥ ಆಗಬೇಕು ಅನ್ನೋ ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೀನಿ. ಸಾಧ್ಯತೆ ಏನು ಅಂತ, ಒಬ್ಬ MLA 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬಹುದು, ಮಾಡ್ಬೋದು. ನೆಕ್ಸ್ಟ್ ಮತ್ತೆ MP ಆಗಿದ್ರೆ ಅಥವಾ ಇದ್ದರೆ ಇಲ್ಲಿ ಸ್ಪರ್ಧೆ ಮಾಡ್ಬೋದಾ, MLA ಆಗಿ ಸ್ಪರ್ಧೆ ಮಾಡ್ಬೋದು. ಆಲ್ರೆಡಿ ಅವನು MP ಆಗಿದ್ದಾನೆ, ಮತ್ತೆ MLAಗೆ ಸ್ಪರ್ಧೆ ಮಾಡ್ಬೋದು. 2 ಕ್ಷೇತ್ರಗಳಲ್ಲಿ ನಿಲ್ಬೋದು. ಮತ್ತು ಅಥವಾ MLC ಆಗಿದ್ರೆ, MLC ಆಗಿದ್ರೆ, MLCನೂ ಆಗಿದ್ರು ಕೂಡ MLA ಆಗಿ ಕ್ಯಾಂಡಿಡೇಟ್ ನಿಲ್ಬೋದು. ಒಂದು ವೇಳೆ ಅವನು MLAನೇ ಆಗಿದ್ದು ಉಪಚುನಾವಣೆ ಏನಾರೇ ಕಂಡುಬಂಥ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಇಲ್ಲೂ ಗೆದ್ದರೆ ಇಲ್ಲೂ ನಿಂತ್ಕೊಂಡು ಸ್ಪರ್ಧೆ ಮಾಡ್ಬೋದು. ಓವರಾಲ್ ಇಷ್ಟು ಪ್ರಕರಣಗಳಲ್ಲಿ ಏನು ಅಂದರೆ, ನೀವು ಆಯ್ಕೆಯಾದ ನಂತರ ಯಾವುದಾದರೂ ಒಂದು ಹುದ್ದೆಯನ್ನು ಬಿಟ್ಕೊಡ್ಬೇಕಾಗತ್ತೆ ಅಥವಾ ಒಂದು ಹುದ್ದೆಗೆ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ಅಂದರೆ ರಾಜೀನಾಮೆ ನೀಡ್ತಾರೆ, ಹಳೇದಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ. ಹೊಸ ಕ್ಷೇತ್ರಕ್ಕೆ ಹೋಗಲ್ಲ ಅಂದರೆ ಅದಕ್ಕೂ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಹುದ್ದೆಗೆ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ಈ ಒಂದು ಇರ್ತಕ್ಕಂಥದ್ದು. ಆದರೆ ಸಂವಿಧಾನದಲ್ಲಿ ಇರ್ತಕ್ಕಂತಹ ನಿಯಮಾವಳಿಗಳನ್ನು ನೋಡೋದಾದರೆ, ಭಾರತದ ಮೂಲಭೂತ ಹಕ್ಕು ಏನು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಇಂಥದ್ದೇ ನೀನು ಉದ್ಯೋಗವನ್ನು ಮಾಡಬೇಕು ಎಂದು ಸೂಚನೆ ನೀಡುವ ಅಧಿಕಾರ ಸರ್ಕಾರಕ್ಕೂ ಇಲ್ಲ, ಯಾರಿಗೂ ಇಲ್ಲ. ನೀನು ಇದನ್ನೇ ಮಾಡಬೇಕು ಅಂತ ಹೇಳಂಗಿಲ್ಲ. ಒಂದು ವೇಳೆ ಆ ರೀತಿ ಹೇಳಬೇಕು ಅಂದರೆ ಆ ಹುದ್ದೆನ ಅವನು ಮನಸ್ಪೂರ್ವಕವಾಗಿ ಬಿಟ್ಟು ಇನ್ನೊಂದು ಹುದ್ದೆಗೆ ಹೋಗಬೇಕು. ಇನ್ನೊಂದು ಹುದ್ದೆಗೆ ಹೋದ ನಂತರ ಅವನು ಬೇಕಾದ್ರೆ ಬಿಡ್ಬೋದು. ಹಾಗಾಗಿ ಇದು ಸಂವಿಧಾನ ಕಾನೂನನ್ನು ಬಾಹಿ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಇದು ಏನಕ್ಕೆ ಇದನ್ನು ತಂದರು ಅಂದರೆ, ಪ್ರತಿ ಬಾರಿಯೂ ಅಭ್ಯರ್ಥಿಗಳು ಏನು ಮಾಡ್ತಾಯಿದ್ರು ಅಂದರೆ, ಟ್ರಾನ್ಸ್ಫರ್ ಸಿಗ್ತಾ ಇರಲಿಲ್ಲ. ಆ ಟ್ರಾನ್ಸ್ಫರ್ ಸಿಗದಿರೋದ್ರಿಂದ ತಮ್ಮ ಜಿಲ್ಲೆಗಳಿಗೆ ಹೋಗೋಕ್ಕಾಗ್ತಿರಲಿಲ್ಲ. ತಮ್ಮ ಜಿಲ್ಲೆಗಳಿಗೆ ಹೋಗೋಕ್ಕಾಗದಿರತಕ್ಕ ಸಂದರ್ಭಗಳೇನಂತೂ ಏನೋ ಒಂದು ಸರಿ ಜಾಬ್ ಆಗಿರುತ್ತೆ. ಮತ್ತೆ ಏನು ಮಾಡ್ತಾರೆ ಅಂದರೆ, ಇನ್ನೊಂದು ಸತಿ ಬರೆದು ಎಕ್ಸಾಮನ್ನು ಪಾಸ್ ಮಾಡಿ ತಮ್ಮ ಜಿಲ್ಲೆಗಳಿಗೆ ಹೋದಂಥವ್ರು ಸಾವಿರಾರು ಜನ ಉದಾಹರಣೆಗಳಿದೆ. ಹಾಗಾಗಿ ಏನಾಗ್ತಿತ್ತು ಅಂದರೆ, ಸಾವಿರಾರು ಹುದ್ದೆಗಳ ಪೋಸ್ಟ್ಗಳು ಖಾಲಿ ಉಳ್ಕೋತಿದ್ದೋ, ನೇಮಕಾತಿ ಫಿಲ್ ಆಗ್ತಾ ಇರಲಿಲ್ಲ. ಆ ಉದ್ದೇಶದಿಂದ ಏನು ಮಾಡ್ತು ಅಂದರೆ, ಶಾಲಾ ಶಿಕ್ಷಣ ಇಲಾಖೆ ಈ ಒಂದು ವಿಶೇಷ ಸೂಚನೆಯನ್ನು ಹೊರಡಿಸಿದೆ. ಇದು KPSCಲಿ ಕೂಡ ಇದೆ, UPSCಲಿ ಕೂಡ ಇದೆ. ಆದರೆ ಅಲ್ಲಿ ಅವಕಾಶ ಇದೆ ಬರೆಯೋದಕ್ಕೆ. ಅವ್ರೇನು ಮಾಡ್ಬೋದು, ರಾಜೀನಾಮೆಯನ್ನು ಸಲ್ಲಿಸ್ಬೋದು. MLA MPದು ಏನು ಹೇಳಿದೆ ಆ ಥರ ಇದು ಮಾಡ್ಬೋದು. ನನ್ನ ಒಂದು ಅನಿಸಿಕೆ ಏನು ಅಂದರೆ, MLA MPಗಳು ನಿಂತ್ಕೊಳ್ಳುವಂಥ 2 ಕ್ಷೇತ್ರಗಳಲ್ಲಿ ನಿಂತ್ಕೊಳ್ಳತಕ್ಕಂಥದ್ದು ಇರ್ಬೋದು, ಅಥವಾ ಒಂದಕ್ಕೆ ರಾಜೀನಾಮೆ ಕೊಟ್ಟು ಇನ್ನೊಂದಕ್ಕೆ ರಾಜೀನಾಮೆ ನಿಂತಿರ್ತಕ್ಕಂಥ ಸಂದರ್ಭಗಳು ಬರ್ಬೋದು. ಅವಾಗೆಲ್ಲ ನಮ್ಮ ಜನಸಾಮಾನ್ಯರ ದುಡ್ಡು ಖರ್ಚಾಗುತ್ತೆ ಮತ್ತು ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ಏನೇನು ಸಮಸ್ಯೆಗಳು ಹೇಳ್ತೀರೋ ಅದೆಲ್ಲ ಸಮಸ್ಯೆಗಳು ಕೂಡ ಅದಕ್ಕಿಂತ ಹೆಚ್ಚಿನ ಒಂದು ಸಮಸ್ಯೆಗಳು, ತೊಂದರೆಗಳು ಅದರಲ್ಲಿ ಉಂಟಾಗುತ್ತೆ. ಆದರೆ ಅದರಲ್ಲಿ ಅವಕಾಶ ಇದೆ, ಆದರೆ ಇಲ್ಲಿ ಶಿಕ್ಷಕರಿಗೆ ಅವಕಾಶ ಇಲ್ಲ. ಒಂದು ಮೂಲಭೂತ ಹಕ್ಕುಗಳಲ್ಲಿ ಏನು ಬರುತ್ತೆ, ಉದ್ಯೋಗದ ಹಕ್ಕು ಬರುತ್ತೆ, ಏನು ಬರುತ್ತೆ, ಅದನ್ನು ನಾವು ಕಿತ್ಕೊಂಡಂಗೆ ಆಗುತ್ತೆ ಅನ್ನೋದು ಕೆಲವರ ವಾದ.
ಸೊ ಇದಕ್ಕೆ ಪರಿಹಾರಗಳೇನು ಅನ್ನೋದಾದರೆ, ಒಂದು, ಈಗ ಆಲ್ರೆಡಿ ನನಗೆ ಜಾಬಲ್ಲಿದ್ದೀನಿ, ನನಗೆ ಇನ್ನೊಂದು ಜಾಬ್ ಬೇಕಾಗಿಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಟ್ರಾನ್ಸ್ಫರ್ ಸಿಕ್ಕಿದ್ರೆ ಹೋಗ್ತೀನಿ ಅನ್ನೋದು ಒಂದು. ಅದು ಅವ್ರಿಗೆ ವೈಯಕ್ತಿಕವಾಗಿ ಬಿಟ್ಟಿದ್ದು. ಬಟ್ ಲೀಗಲ್ ಆಗಿ ಏನು ಮಾಡ್ಬೋದು ಅಂದರೆ, ಇದನ್ನು KITಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೊಂದು ಆಪ್ಷನ್ ಏನು ಅಂದರೆ, ತಮ್ಮ ಜನಪ್ರತಿನಿಧಿಗಳಿಗೆ, ಶಿಕ್ಷಕರ ಸಂಘದಿಂದ ಗೆದ್ದಂಥವರೇ ಇರ್ತಾರೆ, MLCಗಳಿರ್ತಾರೆ, ಅವರ ಮುಖಾಂತರನೋ ಅಥವಾ ಇಲಾಖೆಯ ಮುಖ್ಯಸ್ಥರಾದಂತಹ ಸಚಿವರ ಜೊತೆನೋ ಈ ವಿಚಾರವನ್ನು ಕುರಿತು ಚರ್ಚೆ ಮಾಡಿ ಈ ನಿಯಮವನ್ನು ತೆಗೆದುಹಾಕಿಸುವಂತಹ ಪ್ರಯತ್ನವನ್ನು ಮಾಡಬಹುದು. ಇದರಿಂದ ಅದು ಬಿಟ್ಟರೆ ಆಕ್ಷೇಪಣೆ ಸಲ್ಲಿಸ್ಬೋದಾ? ಖಂಡಿತ ನಿಮ್ಮ ಆಕ್ಷೇಪಣೆಯನ್ನು ನೀವು ಸಲ್ಲಿಸ್ಬೋದು, ಆದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಆಕ್ಷೇಪಣೆ ಸಲ್ಲಿಸಿ ಅಂತ ಅವರು ಎಲ್ಲೂ ಕೂಡ ಕೇಳಿಲ್ಲ. ಹಾಗಾಗಿ ನೀವು ಸಲ್ಲಿಸಿದಂಥ ಆಕ್ಷೇಪಣೆಗಳನ್ನು ಅವರು ಏನು ಪರಿಗಣಿಸಲು ಸಾಧ್ಯವಿಲ್ಲ. ಹಾಗಾಗಿ ಆಕ್ಷೇಪಣೆ ಸಲ್ಲಿಸೋದಕ್ಕಿಂತ ನಾನು ಮೊದಲು ಹೇಳಿದಂತಹ 2 ವಿಧಾನಗಳು ನಿಮಗೆ ಇದು ಸರಿ ಅನ್ನಿಸ್ಬೋದು. ಅಂದರೆ ಈಗ ಆಲ್ರೆಡಿ ಸೇವೆಯಲ್ಲಿ ಇರ್ತಕ್ಕಂತಹ ಅವರಿಗೆ. ಅದು ಬಿಟ್ಟರೆ ನಾನು ಹೇಳಿದ್ನಲ್ಲ ಮೊದಲನೇ ಆಪ್ಷನ್, ಇದು ಮಾನವೀಯತೆಯ ದೃಷ್ಟಿಯಿಂದ ಅದು ನೀವು ಒಪ್ಪಬೇಕಾದ್ರೆ ಒಪ್ಬೋದು, ಬಿಡಿ ಅಂದರೆ ಬಿಡ್ಬೋದು. ಅದು ನಿಮ್ಮ ಇಷ್ಟ. ನಿಮ್ಮ ಇಷ್ಟಕ್ಕೆ ನಾನು ಹೇಳ್ತೀನಿ, ಸಂವಿಧಾನನೇ ಹೇಳಿದೆ ಒಬ್ಬ ವ್ಯಕ್ತಿಗೆ ಅವನದೇ ಆದಂತಹ ಉದ್ಯೋಗವನ್ನು ಆಯ್ದುಕೊಳ್ಳುವ ಹಕ್ಕಿದೆ, ಮತ್ತು ಅವನಿಗೆ ಇಂಥದ್ದೇ ಉದ್ಯೋಗವನ್ನು ನೀನು ಮಾಡು ಎಂದು ನಿರ್ದೇಶನ ಮಾಡುವಂತಹ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಹಾಗಾಗಿ ಇದು ವೈಲೇಟ್ ಆಗುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತಹ ಇಶ್ಯೂ. ಸರ್, ಎಲ್ಲರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾ ಅಂತ ತುಂಬ ಜನ ಗೊಂದಲ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನು ಮಾಡಿಸುವಂಥದ್ದು ಅವಶ್ಯಕತೆ ಇಲ್ಲ. ಅದರಲ್ಲಿ SC ST ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಏನು ಯಾವ ಥರ ಅಂದರೆ, ಉದ್ಯೋಗಕ್ಕಾಗಿ ಎಂದು ಅಲ್ಲೇ ಕೇಳಿಬಿಟ್ಟಿದ್ದಾರೆ, ಉದ್ಯೋಗಕ್ಕಾಗಿ ಎಂದು. ಆ ಉದ್ಯೋಗಕ್ಕಾಗಿ ಸಂಬಂಧಪಟ್ಟಂತೆ SC ST ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನು ಮಾಡಿಸುವಾಗಿಲ್ಲ. ಈಗ ಆಲ್ರೆಡಿ ಅವ್ರು ಏನಾದ್ರು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡಿದ್ರೆ ಅದೇ ಆಗುತ್ತೆ. ಆದರೆ SC ಅವ್ರಿಗೆ SCA, SCB ಮತ್ತು SCC ಈ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಹೊಂದಿದ್ರೆ ಸಾಕು. ಇವ್ರದ್ದು ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಅಂತ ಏನು ಬರಲ್ಲ. ಒಂದೇ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, RD ನಂಬರ್ ಬರುತ್ತೆ. ಈ RD ನಂಬರ್ನ ನೀವು ಎಲ್ಲ ಜಾಬ್ಗಳಿಗೂ ಅಪ್ಲೈ ಮಾಡ್ಬೋದು. ಸೆಂಟ್ರಲ್ ಗೌರ್ಮೆಂಟಿಂದ ಹಿಡಿದು ಸ್ಟೇಟ್ ಗೌರ್ಮೆಂಟ್ ಯಾವುದೇ ರಾಜ್ಯದ ಪರೀಕ್ಷೆಗಳಿಗೆ ಒಂದೇ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಹಾಕಿದ್ರೆ ಅವ್ರು ಇದೇ ಜಾತಿ ಅಂತ ಕನ್ಫರ್ಮ್ ಆಗಿ ಹೇಳುತ್ತೆ. ಹಾಗಾಗಿ SC ಕ್ಯಾಟಗರಿಗೆ ಒಂದೇ ಒಂದು, SC ST ಅವ್ರಿಗೆ ಒಂದೇ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ST ಅವ್ರಿಗೆ ಕೆಲವೊಂದು ರಾಜ್ಯಗಳಲ್ಲಿ ವ್ಯತ್ಯಾಸ ಇದೆ, ಬಟ್ SC ಕ್ಯಾಟಗರಿಗೆ ಸೇಮ್ ಇದೆ. ಹಾಗಾಗಿ ಅವರು ಯಾವುದೇ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನ ಮಾಡಿಸುವಂಥ ಅವಶ್ಯಕತೆ ಇರಲ್ಲ. ಬಟ್ ಅವರು SCA, SCB, SCC ಎಂಬಂತೆ 3 ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನು ಇತ್ತೀಚಿನದನ್ನ ಮಾಡಿಸ್ಕೊಂಡು ಇಟ್ಕೊಂಡಿರಬೇಕು. ಇದು ಒಂದು. ನೆಕ್ಸ್ಟ್ OBCಗೆ ಬರ್ತಕ್ಕಂಥವ್ರು, ಕೆಲವೊಂದು OBCಗಳು ಶಿಕ್ಷಣ ಸಂಬಂಧಪಟ್ಟಲ್ಲಿ 2 ಅಲ್ಲಿರುತ್ತೆ ಮತ್ತು ಉದ್ಯೋಗಕ್ಕೆ ಬಂದಾಗ 3 ಆಗಿರುತ್ತೆ. ಹಾಗಾಗಿ OBCಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಉದ್ಯೋಗಕ್ಕಾಗಿ ಅಂತಲೇ ಅವರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಈಗಾಗಲೇ ನಾನು ಉದ್ಯೋಗಕ್ಕಾಗಿ ಮಾಡಿಸ್ಕೊಂಡಿದ್ದೀನಿ ಅಂದರೆ, ಅದು 5 ವರ್ಷಗಳ ವ್ಯಾಲಿಡಿಟಿ ಇದೆ ಅಂದರೆ ಖಂಡಿತ ಅವರು ಮಾಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. OBC ಅವರು 5 ವರ್ಷ ಆಗಿದ್ದು ಕ್ಯಾಸ್ಟ್ ಸರ್ಟಿಫಿಕೇಟು ಇದ್ದು, 5 ವರ್ಷದ ಒಳಗಡೆ ಇದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದು, ಅಂದರೆ 5 ವರ್ಷ ಅಂದರೆ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಿ ಮುಗಿಯೋದ್ರೊಳಗಡೆ 5 ವರ್ಷ ಕಂಪ್ಲೀಟ್ ಆಗದೆ ಇರಬಾರ್ದು. ಅರ್ಥ ಆಯ್ತಾ? ಈಗ ನಂದು 5 ವರ್ಷ 11 ತಿಂಗಳಾಗ್ಬಿಟ್ಟಿದೆ, ಇನ್ನೊಂದೇ ತಿಂಗಳು ವ್ಯಾಲಿಡಿಟಿ ಇರೋದು, ಅಪ್ಲೈ ಮಾಡ್ಬೋದಾ ಅಂದರೆ ತಗೊಳ್ಳೋದಿಲ್ಲ. ಹಾಗಾಗಿ 4 ವರ್ಷ 11 ತಿಂಗಳಾಗಿದೆ ಅಂದರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ, ಆಮೇಲೆ ಪರದಾಡಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನೆಕ್ಸ್ಟ್ OBC ಅವರೆಲ್ಲರೂ ಕೂಡ ಈ ಒಂದು ಮಾನದಂಡವನ್ನು ಪರಿಗಣಿಸಿ, ನಿಮ್ಮದು ಉದ್ಯೋಗಕ್ಕಾಗಿ ಅಂತಿದ್ದರೆ ತಲೆ ಕೆಡಿಸ್ಕೋಬೇಡಿ. 5 ವರ್ಷದ ಒಳಗಡೆ ಇದೆ ಅಂದರೆ ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಅದೇ ಸರ್ಟಿಫಿಕೇಟ್ ಆಗುತ್ತೆ. ಒಂದು ವೇಳೆ ಇಲ್ಲ ಅಂದರೆ ನೀವು ಮಾಡಿಸ್ಕೋಬೇಕಾಗುತ್ತೆ. ಇಷ್ಟು OBC ಅವ್ರಿಗೆ ಸಂಬಂಧಪಟ್ಟಂತಹ ವಿಚಾರ. ಇನ್ನು ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೇವಾನಿರತ ಅಭ್ಯರ್ಥಿಗಳ ಪ್ರಶ್ನೆ ಆಯಿತು.
ಜಾತಿ ಆದಾಯ ಪ್ರಮಾಣ ಪತ್ರದ್ದು ಹೇಳಿದೆ. ನೆಕ್ಸ್ಟ್ ಇನ್ನೊಂದು ಸೇವಾನಿರತ ಅಭ್ಯರ್ಥಿಗಳು NOC ತಗೋಬೇಕಾ? ಆಯ್ಕೆಯಾದ ನಂತರ ಕರ್ತವ್ಯದ ನಿರ್ವಹಿಸಿದ ಇಲಾಖೆ ಮುಖ್ಯಸ್ಥರಿಗೆ ತಿಳಿಸಿ ನಿರಪೇಕ್ಷಣ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು. ಈಗಲೇ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಅಪ್ಲಿಕೇಶನಲ್ಲಿ ಕೇಳುತ್ತೆ ನೀವು ಸರ್ಕಾರಿ ನೌಕರರೇ ಅಂತ. ಎಸ್ ಅಂತ ಹೌದು ಅಂತ ಕೊಟ್ಟರೆ ಮುಗಿದೋಯ್ತು. ಹೌದು ಅಂತ ಕೊಟ್ಟರೆ ಮುಗೀತು. ಬಟ್ ಅಪಾಯಿಂಟ್ ಆದ ತಕ್ಷಣ ಏನು ಮಾಡಬೇಕು, ಗೌರ್ನಮೆಂಟ್ ಎಂಪ್ಲಾಯ್ ಆದವರು ಆ ಒಂದು ನೋಟಿಫಿಕೇಷನನ್ನು NOC ಪ್ರಮಾಣ ಪತ್ರವನ್ನು ಕೊಡಬೇಕು. ಅಂದರೆ ನಿಮ್ಮ ಇಲಾಖೆಗಳಲ್ಲಿ ಹೋಗಿ ನಾನಿಂಥ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೆ, ಈಗ ನಾನು ಇಂಥದಕ್ಕೆ ಸೆಲೆಕ್ಟ್ ಆಗಿದ್ದೀನಿ, ನನಗೆ NOCಯನ್ನು ಕೊಡಿ ಅಂತ ಕೇಳ್ಬೋದು. ಮೊದಲೇ NOC ಕೊಡಬೇಕಾ? ಇಲ್ಲ, ಮೊದಲೇ ಅಪ್ಲಿಕೇಶನ್ ಹಾಕುವಂಥದ್ದು ಏನಿಲ್ಲ. 2013-14ರಿಂದ ಇತ್ತೀಚೆಗೆ ಅಂದರೆ 2016ರಲ್ಲಿ ಏನೋ ಇರಬೇಕು, ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಗೆಜೆಟನ್ನು ಹೊರಡಿಸಿ ಯಾವುದೇ ರೀತಿ NOC ಬೇಕಿಲ್ಲ ಅಂತ ಸರ್ಕಾರದಿಂದಲೇ ಅಧಿಕೃತ ಆದೇಶ ಆಗಿದೆ, ಗೆಜೆಟು ಇದೆ. ಹಾಗಾಗಿ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. NOC ಏನು ಅಪ್ಲೋಡ್ ಮಾಡಿ ಅಂತಲೂ ಕೂಡ ಅಲ್ಲೇನು ಕೇಳಲ್ಲ. ಆ ಥರ ಅಪ್ಲೋಡ್ ಮಾಡಬೇಕು ಅಂತ ಕೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಟೀಚರ್ ಸಂಬಂಧಪಟ್ಟಂತೆ ಹೇಳಿದೆ. ಅಂದರೆ ಈಗ ಕೂಡ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗಿದೆ ಹೇಳಿದೆ. ನೆಕ್ಸ್ಟ್ ಇನ್ನೊಂದು ವಿಚಾರ, ಏನು ಪರೀಕ್ಷೆಯನ್ನು ಬರೀತಿದ್ರಿ ಇವ್ರಿಗೆ ಮಾರ್ಕ್ಸ್ ಸಂಬಂಧಪಟ್ಟಂತೆ, ಆಪ್ಷನ್ ಸಂಬಂಧಪಟ್ಟಂತೆ ನೆಗೆಟಿವ್ ಇದೆಯಾ ಸರ್ ಅಂತ ಕೇಳ್ತಾಯಿದ್ರು. ನೆಗೆಟಿವ್ ಇಲ್ಲ, ಯಾರಿಗೂ ಕೂಡ ನೆಗೆಟಿವ್ ಇಲ್ಲ. ಆಪ್ಷನ್ಸ್ 5 ಇದೆ. ಆಪ್ಷನ್ಸ್ ಎಷ್ಟಿದೆ? 5 ಆಪ್ಷನ್ಗಳಿದೆ. ಇದರಲ್ಲಿ 5 ಆಪ್ಷನ್ಗಳನ್ನ ನೀವು ಪೂರ್ತಿ ಮಾಡಬೇಕಾಗುತ್ತೆ, ಫಿಲ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಿಮಗೆ 5 ನಿಮಿಷ ಹೆಚ್ಚು ಕಾಲಾವಕಾಶವನ್ನು ನೀಡಲಾಗಿದೆ. ಈ ಬಾರಿ GPSTR ಅದರಲ್ಲಿ ಒಂದು ಮಹತ್ವದ ಬದಲಾವಣೆ ಏನಂದರೆ 5 ನಿಮಿಷಗಳ ಕಾಲಾವಧಿಯನ್ನು ಹೆಚ್ಚಿಗೆ ನೀಡಲಾಗೈತೆ. ಯಾಕೆ? ಆಪ್ಷನ್ನು A, B, C, D, E ಅಂತ ಆಪ್ಷನ್ ಇರುತ್ತೆ. ಈ E ಅನ್ನೋ ಆಪ್ಷನ್ನ ಲಾಸ್ಟಲ್ಲಿ ಫಿಲ್ ಮಾಡಿ. ನೀವೇನಾದ್ರೆ ಪ್ರಶ್ನೆನ ಬಿಟ್ಟಿದ್ದೀರಿ ನನಗೆ ಗೊತ್ತಿಲ್ಲ ಅನ್ನೋದಾದರೆ ನೀವು 5ನೇ ಆಪ್ಷನನ್ನು ಫಿಲ್ ಮಾಡಿರಿ. ಈ 4 ಆಪ್ಷನ್ನ ನೀವು ಫಿಲ್ ಮಾಡಿಲ್ಲ ಅಂದರೆ 5ನೇ ಆಪ್ಷನ್ನ ಕಡ್ಡಾಯವಾಗಿ ನೀವು ಫಿಲ್ ಮಾಡಲೇಬೇಕು. ಒಂದು ವೇಳೆ ಮಾಡಿಲ್ಲ, ಸರ್ ನಾನು ಮಾಡಿಲ್ಲ ಮರೆತುಬಿಟ್ಟಿದೆ ಸರ್ ಅಂತಂದರೆ ಆಗ ನೀವು ಮರೆತಿರೋದಕ್ಕೆ ತಲೆದಂಡವನ್ನು ಹಾಕ್ತಾರೆ. ಅಂದರೆ 2.5 ಅಂಕಗಳನ್ನು ಕಳೆಯಲಾಗುತ್ತೆ. ಅಂದರೆ 4ಕ್ಕೆ ಹಾಕಿಲ್ಲ ಅಂದರೆ 1 ಅಂಕಗಳನ್ನು ಕಳೆಯಲಾಗುತ್ತದೆ. ಹಾಗಾಗಿ ಜವಾಬನ್ನು ಗೊತ್ತಿರಲಿ ಬಿಡಲಿ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡಿ. ನೆಗೆಟಿವ್ ಇಲ್ಲ. ಮತ್ತು ಇನ್ನೇನಾದರೂ ಸಮಸ್ಯೆಗಳಿದ್ರೆ, ಇನ್ನೇನಾದ್ರು ಗೊಂದಲಗಳಿದ್ರೆ ಪ್ರಶ್ನೆಯನ್ನು ಕೇಳಿ. ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಆದಾಯ ಪ್ರಮಾಣದ ಪತ್ರದ ಬಗ್ಗೆ KSET ಮೊನ್ನೆ ವಿಡಿಯೋದಲ್ಲಿ ನಾನು ಕನ್ಫರ್ಮ್ ಆಗಿ ಹೇಳಿದ್ದೀನಿ. ಅಲ್ಲಿ ಮೆನ್ಷನ್ನು ಕೂಡ ಮಾಡಿದ್ದಾರೆ KSET-ಅಲ್ಲಿ. ನಿಮ್ಮ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಮದುವೆ ಆಗಿಲ್ಲ ಅಂದರೆ ಸಲ್ಲಿಸಿ, ಅಥವಾ ತಂದೆಯ ಜೊತೆನೇ ನೀವೇನಾದರೆ ಗಂಡನ ಬಿಟ್ಟು ಡಿವೋರ್ಸ್ ಆಗಿ ತಂದೆಯ ಜೊತೆ ಇದ್ರೇ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿ. ಮತ್ತು ಗಂಡ ಹೆಂಡತಿ ಚೆನ್ನಾಗಿದ್ದೀವಿ, ನಾವು ಗಂಡನ ಜೊತೆನೇ ಇರೋದು ಅಂದರೆ ನೀವು ಗಂಡನ ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು. ಮದುವೆ ಆದವರು ತಮ್ಮ ಗಂಡನ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ತಿಳಿಸಲಾಗಿದೆ. ಹಾಗಾಗಿ ನೀವು ಈ ಒಂದು NOC ಸಂಬಂಧಪಟ್ಟಂತೆ, ಆದಾಯ ಪ್ರಮಾಣ ಪತ್ರ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು, ಸಮಸ್ಯೆಗಳಿಗೆ ಏನೇನಿತ್ತು, ನಿಮ್ಮ ಪ್ರಶ್ನೆಗಳಿದ್ದು ಎಲ್ಲ ಪ್ರಶ್ನೆಗಳನ್ನು ತಿಳಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ, ಅಂದರೆ ಕೆಲವೊಂದು ಸಬ್ಜೆಕ್ಟ್ಗಳಿಗೆ, ಕೆಲವೊಂದು ಅಭ್ಯರ್ಥಿಗಳಿಗೆ ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ಮಾನದಂಡಗಳನ್ನ ನಾನು ಒಬ್ಬ ಅಭ್ಯರ್ಥಿಯಾಗಿ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ದಯವಿಟ್ಟು ನಮ್ಮ ವಿಡಿಯೋನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.